ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಎಲ್ಲವೋ ಇಲ್ಲವೋ ಪಾಪಕರ್ಮವು ಮಾಡಿದವನೇ, ಎಲ್ಲವೋ ಇಲ್ಲವೋ ಬ್ರಹ್ಮಹತ್ಯವು ಮಾಡಿದವನೇ, ಒಮ್ಮೆ ಶರಣೆನ್ನಲ್ಲವೋ. ಒಮ್ಮೆ ಶರಣೆಂದರೆ ಸರ್ವ ಪಾಪಗಳು ಓಡುವವು. ಪ್ರಾಯಶ್ಚಿತ್ತಕ್ಕೆ ಹೊನ್ನ ಪರ್ವತಗಳೈದವು. ಓರ್ವಂಗೆ ಶರಣೆನ್ನು ನಮ್ಮ ಕೂಡಲ ಸಂಗಮ ದೇವಂಗೆ. ಇದು ಬಸವಣ್ಣನವರ ಒಂದು ಅಷ್ಟೊಂದು ಪ್ರಚಲಿತವಿಲ್ಲದ ವಚನ, ಆದರೆ ಅದ್ಭುತವಾದ ವಚನ ಇದು. ನಮ್ಮ ದೇಶದಲ್ಲಿ ಬಹಳ ಕಾಲದಿಂದ ಪಾಪವನ್ನು ಕಳ್ಕೊಳ್ಳೋದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ಶೋಧನೆ ಮಾಡುತ್ತಾ ಹೊರಟಿದ್ದಾರೆ. ಇವತ್ತಿಗೂ ಕೆಲವು ಮಾರ್ಗಗಳು ರೂಢಿಯಲ್ಲಿದ್ದಾವೆ, ಹಳೆ ಮಾರ್ಗಗಳು. ಅಂದ್ರೆ ದೇವ್ರಿಗೆ ಹೋಗಿ ಮುಡಿ ಕೊಡೋದು, ಪವಿತ್ರ ನದಿಗಳಲ್ಲಿ ಸ್ನಾನ, ಆಮೇಲಿಂದ ದೇವರುಗಳಿಗೆ ಏನಾದರೂ ಹರಕೆ ಹೊತ್ಕೊಳ್ಳೋದು, ಅಂದ್ರೆ ಕಿರೀಟ ಅಥವಾ ಮೀಸೆ ಅಥವಾ ಕಣ್ಣು ಅಥವಾ ಗುಡಿ ಕಟ್ಸ್ಕೊಡ್ತೀನಿ ಅಂತ ಹೇಳಿ, ಈ ತರ ಎಲ್ಲ ಪದ್ಧತಿಗಳಿದಾವೆ. ನನಗೆ ಆಶ್ಚರ್ಯ ಆಗತ್ತೆ. ಒಂದು ಬಿಲ್ವಾಷ್ಟಕ ಬರುತ್ತೆ, ನಿಮಗೆಲ್ಲ ಗೊತ್ತಿರ್ಬೇಕು. ತ್ರಿಜನ್ಮ ತ್ರಿಗುಣಂ ತ್ರಿಗುಣಾಕಾರಂ ತ್ರಿಗಾಯುಧಂ ಏನೋ ಬರ್ತದ. ಅದರಲ್ಲಿ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ. ಅಂದ್ರೆ ಒಂದು ಬಿಲ್ವ ಪತ್ರೆ ನೀನು ಪರಮಾತ್ಮಗೆ ಇಟ್ಬಿಟ್ರೆ, ಶಿವನ್ಗೆ ಅರ್ಪಿಸ್ಬಿಟ್ರೆ, 3 ಜನ್ಮದಲ್ಲಿ ಮಾಡಿದ ಪಾಪನು ನಷ್ಟ ಆಗೋಗುತ್ತೆ ಅಂತ ಹೇಳ್ತಾರೆ. ಪ್ರಾಯಶಃ ಇದು ಯಾರು ಬರೆದಿದ್ದಾರೋ ಗೊತ್ತಿಲ್ಲ, ಶಂಕರಾಚಾರ್ಯರು ಅಂತ ಹೇಳ್ತಾರೆ, ಇರ್ಬೋದು, ಗೊತ್ತಿಲ್ಲ ನನಗೆ, ನಿಖರವಾಗಿ ಗೊತ್ತಿಲ್ಲ. ಈ ತರದ್ದು ಆ ಸೂರ್ಯಾಷ್ಟಕ ಅಂತ ಬರುತ್ತೆ. ಅದರಲ್ಲೂ ಕೊನೆಗೆ ಇದನ್ನ ಬೆಳಿಗ್ಗೆ ಯಾರು ನಿತ್ಯ ಪಠಿಸ್ತಾರೋ ಅವರಿಗೆ ಅಷ್ಟು 8 ಪದ್ಯಗಳಿರುತ್ತೆ. ಇದನ್ನ ಯಾರು ನಿತ್ಯ ಪಠಿಸ್ತಾರೋ ಅವರಿಗೆ ಮಕ್ಕಳಿಲ್ದವ್ರಿಗೆ ಮಕ್ಕಳಾಗತ್ತೆ, ಸಂತಾನ ಇಲ್ಲದವ್ರಿಗೆ ಏನು ಬಡವರು ಸಂಪತ್ತನ್ನು ಪಡಿತಾರೆ ಅಂತ ಎಲ್ಲ ಬರೆದಿರ್ತಾರೆ. ಇದು ಭಾವುಕವಾಗಿ ಹೇಳಿದಾಗೇನೋ ಖುಷಿ ಅಂತ ಅನಿಸ್ಬೋದು. ಅದು ಲಿಂಗಾಷ್ಟಕನು ಬರುತ್ತಲ್ಲ, ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ ನಿರ್ಮಲ ಭಾಸಿತ ಶೋಭಿತ ಲಿಂಗಂ. ಅದ್ರ ಕೊನೆಗೆ ಏನ್ ಹೇಳ್ತಾರೆ? ಲಿಂಗಾಷ್ಟಕಂ ಇದಂ ನಿತ್ಯಂ ಪಠೇತ್ ಶಿವಲೋಕಮವಾಪ್ನೋತಿ ಶಿವೇನ ಸಹಮೋದತೆ. ಇದನ್ನು ನೀನು ದಿವಸ ಪಠಿಸ್ಬಿಟ್ರೆ ಶಿವಲೋಕದಲ್ಲೇ ಇರ್ತೀಯ ನೀನು ಅನ್ನುವಂತ ಮಾತನ್ನ ಹೇಳ್ತಾರೆ. ಪರವಾಗಿಲ್ಲ, ಅದಿದ್ರಲ್ಲಿ ಒಂಚೂರು ಪರವಾಗಿಲ್ಲ, ಪಾಪ ಹೋಗುತ್ತೆ ಅಂತ ಏನು ಹೇಳಿಲ್ಲ. ಈ ಬಿಲ್ವ ಪತ್ರೆ ಅರ್ಪಿಸಿದ್ರೆ ಅಥವಾ ತುಳಸಿ ದಳ, ಅವ್ರು ವೈಷ್ಣವರು ತುಳಸಿ ದಳ ಹೇಳ್ತಾರೆ, ಶೈವರು ಬಿಲ್ವಾಷ್ಟಕ ಹೇಳ್ತಾರೆ. ಶಂಕರಾಚಾರ್ಯರು ಎರಡಕ್ಕೂ ಕೂಡಿದವರು, ಶೈವರು ವೈಷ್ಣವ್ರನ್ನ ಕೂಡಿಸಿದಂಥವ್ರು. ಅಂದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ ಬರ್ತಕ್ಕಂಥ, ಅದು ಹಿಂದೂ ಪದ್ಧತಿಯಲ್ಲಿ, ವೈದಿಕ ಪದ್ಧತಿಯಲ್ಲಿ ಬರ್ತಕ್ಕಂತಹ ಅವುಗಳನ್ನ ಕೂಡಿಸಿದಂಥವ್ರು. ಅವುಗಳನ್ನ ಅವರು ಹೇಗೆ ಹೇಳಿದ್ರು, ಅದು ಹೇಗೆ ಸಾಧ್ಯ? ಯಾಕೆ ಮಹಾಜ್ಞಾನಿಗಳು ಅವರೆಲ್ಲ, ಸಾಮಾನ್ಯರಲ್ಲ. ಆದ್ರೆ ವಾಸ್ತವಿಕವಾಗಿ ವಿಚಾರ ಮಾಡಿದ್ರೆ ಬಿಲ್ವ ಪತ್ರೆಯಿಂದ ಪೂಜೆ ಮಾಡೋದರಿಂದ ಆಗ್ಲಿ, ತುಳಸಿ ಪತ್ರೆಯಿಂದ ಪೂಜೆ ಮಾಡೋದ್ರಿಂದ ಆಗ್ಲಿ ಪಾಪ ಕಳ್ಕೊಳಕ್ ಸಾಧ್ಯ ಇಲ್ಲ. ಬರೀ ಪತ್ರೆ ಪುಷ್ಪ ತಂದು ಪೂಜೆ ಮಾಡೋದ್ರಿಂದ ಅಷ್ಟೇ ಅಲ್ಲ. ಬಸವಣ್ಣವ್ರು ಇಲ್ಲಿ ಹೇಳೋದು, ನೀನು ಸರ್ವ ಪ್ರಾಯಶ್ಚಿತ್ತಕ್ಕೆ ಹೊನ್ನ ಪರ್ವತವನ್ನೇ ಕೊಟ್ಟರು ಕೂಡ ಸಾಕಾಗಲ್ಲ, ನಿನ್ ಪಾಪ ಹೋಗಲ್ಲ. ಅಲ್ಲಿ ಒಂದು ಘಟನೆ ನಡೆಯುತ್ತೆ ಕೂಡಲ ಸಂಗಮ, ಕಪ್ಪಡಿ ಸಂಗಮದಲ್ಲಿ. ಆವಾಗ ಒಂದು ಸಮಯ ಅಂದ್ರೆ ವಿಶೇಷ ದಿನಗಳು ಅಂತ ಇರ್ತಾವಲ್ಲ ಪೂಜೆಗೆ, ಸಂಕ್ರಾಂತಿ ಪೂಜೆ, ಅದರಲ್ಲಿ ಕಪಿಲ ಷಷ್ಠಿ ಅಂತ ಬರುತ್ತಂತೆ. ಅದು ಆವಾಗ ಬಂದಿತ್ತು, ಅದಕ್ಕೆ ಬಂದಿತ್ತು. ಆ ದಿನ ಬಹಳ ಶ್ರೇಷ್ಠ, ಕೆಲವು ಗಳಿಗೆಗಳು ಬಂದ್ರೆ ತುಂಬಾ ಶ್ರೇಷ್ಠ ಅಂತ ಏನೋ ನಂಬಿಕೆ ಇತ್ತು. ಅದಕ್ಕೆ ಎಲ್ಲ ಕಡೆಯಿಂದ ಪೂಜೆ ಮಾಡ್ಲಿಕ್ಕೆ ಬರ್ತಾ ಇದ್ರು ಜನ.
ಒಬ್ಬ ಸಾಮಾನ್ಯ ರೈತ ಬರ್ತಿದ್ದ, ಚಕ್ಕಡಿ ಹೊಡ್ಕೊಂಡು ಮನೆಯವ್ರನ್ನೆಲ್ಲ ಕರ್ಕೊಂಡು. ಚಕ್ಕಡಿಯಲ್ಲಿ ಎಲ್ಲರೂ ಬರ್ತಿದ್ರು. ಬರ್ಬೇಕಾದ್ರೆ ಏನೋ ಏನೋ ಯೋಗ ಅಥವಾ ದುರದೃಷ್ಟ, ಒಂದು ದುರ್ದೈವ ಸಂಗತಿ ನಡೆದೋಯ್ತು. ಒಂದ್ ಬೆಕ್ಕು ಓಡ್ ಬಂದು ಚಕ್ಕಡಿಗೆ ಸಿಕ್ಕಾಕೊಂಡ್ಬಿಡು, ಗಾಲಿಗೆ ಸಿಕ್ಕಾಕೊಂತ ಸಾಯ್ತು. ಸರಿ, ಅವನಿಗೆ ಅದೇನೋ ಗೊತ್ತಿಲ್ಲ, ಬೇರೆ ಪ್ರಾಣಿಗಳ ಕೊಂದ್ರೆ ಪಾಪ ಇಲ್ವಂತೆ, ಬೆಕ್ಕೊಂದ್ರೆ ಪಾಪ. ಇವರು ಆಡ್ ಕೊಲ್ತಿದ್ರು, ಹೋತ ಕೊಲ್ತಿದ್ರು ಯಾಗ ಯಜ್ಞಗಳಲ್ಲಿ, ಅದು ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತಂತೆ. ಕುದುರೆನು ಅಶ್ವಮೇಧ ಯಾಗ ಅಂತ ಮಾಡ್ತಿದ್ರು. ಇನ್ನು ಕೆಲವರು ನರಮೇಧ ಯಾಗನು ಕೂಡ ಮಾಡಿದ್ದಾರೆ ಹಿಂದೆ, ಮನುಷ್ಯರನ್ನೇ ಬಲಿ ಕೊಟ್ಬಿಡೋದು. ಆದ್ರೆ ಬೆಕ್ಕು ಮಾತ್ರ ಕೊಲ್ಬಾರ್ದಂತೆ. ಬೆಕ್ಕು ಕೊಲ್ಲೋದು ಬಹಳ ಪಾಪ, ಯಾಕೋ ಗೊತ್ತಿಲ್ಲ. ಆ ಬೆಕ್ಕಿನ ಅದೃಷ್ಟ ಚೆನ್ನಾಗಿದೆ ಅಂತ ಹೇಳ್ಬೋದು, ಗೊತ್ತಾಯ್ತಲ್ಲ. ಸರಿ, ಇವನಿಗೆ ಭಯ ಆಯ್ತು. ಎಲ್ರು ಹೇಳಿದ್ರು, ಸಣ್ಣ ಹುಡುಗಿಂದ ಇವನಿಗೆ ಕೇಳ್ಕೊಂಡ್ ಬೆಳೆದಿದ್ದ, ಬೆಕ್ಕು ಕೊಂದ್ರೆ ಪಾಪ, ಬೆಕ್ಕು ಅಂದ್ರೆ ಪಾಪ ಅಂತ ಹೇಳಿ. ಸರಿ, ಒಬ್ಬ ಅಲ್ಲಿ ಅನೇಕ ಜನ ಕೂತಿದ್ರು. ಅವಾಗೆಲ್ಲ ಪಂಚಾಂಗ ಹೇಳೋರು, ನೋಡೋರು, ಭವಿಷ್ಯ ಹೇಳೋರು ಕೂತಿರ್ತಾರೆ. ಮತ್ತೆ ಜಾತ್ರೆಗಳಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಕೂತಿರ್ತಾರಲ್ಲ. ಇವನು ಹೋದ, ಒಬ್ಬನ ಹತ್ರ ಕೇಳ್ದ, ಹಿಂಗೆ ಬೆಕ್ಕು ಸಾಯಿಸ್ಬಿಟ್ಟಿದೀನಿ, ನನಗೆ ಈಗ ಅದರ ಪಾಪದಿಂದ ಪರಿಹಾರ ಬೇಕಾಗಿದೆ, ಏನ್ ಮಾಡ್ಬೇಕು? ಅವನ ಹೆಸರು ಕೇಳ್ದ, ಗಳಿಗೆ ಕೇಳ್ದ, ಎಷ್ಟೊತ್ತಿಗೆ ಹೋಯ್ತು, ಎಂತ ಗಳಿಗೆ ಎಲ್ಲ ಕೇಳ್ಕೊಂಡ. ನೋಡಪ್ಪ, ಇದು ನಿನಗೆ ಬಹಳ ದೊಡ್ಡ ಕಂಟಕ, ಇದಾಗಬಾರ್ದಾಗಿತ್ತು, ಆಗೋಗ್ಬಿಟ್ಟಿದೆ. ಅದಕ್ಕೆ ಇವಾಗ ನೀನು ಇದ್ರ ಪಾಪದಿಂದ ಪರಿಹಾರ ಮಾಡ್ಕೋಬಹುದು. ಏನು ಅಂತಂದ್ರೆ, ಒಂದು ಚಿನ್ನದ ಬೆಕ್ಕು ಮಾಡಿಸಿ ದಾನ ಕೊಡ್ಬೇಕು. ಅವನಂದ, ಅಯ್ಯೋ ದೇವ್ರೆ, ನಮ್ಮಲ್ಲಿ ಊಟ ಮಾಡಕ್ಕೆ ಕಷ್ಟ ಇದೆ, ಬಡವ್ರು ನಾವು, ಎಲ್ರಿಗೂ ಹೊಟ್ಟೆ ತುಂಬ ಊಟ ಹಾಕೋದೇ ನಂಗೆ ಕಷ್ಟ. ಅಂತದ್ರಲ್ಲಿ ಚಿನ್ನದ ಬೆಕ್ಕಲ್ಲಿ ಇಲ್ಲ, ಕೊನೆಗೆ ಬೆಳ್ಳಿ ಬೇಕಾದ್ರೆ ಮಾಡಿಸ್ಕೊಡು, ನಿನ್ ಪಾಪ ಕಡಿಮೆ ಆಗತ್ತೆ. ಇಲ್ಲ, ಬೆಳ್ಳಿ ಬೆಕ್ಕು ಮಾಡಸಕ್ ನನ್ ಕೈ ಸಾಧ್ಯ ಇಲ್ಲ. ಹಾಗಾದ್ರೆ ನೀನ್ ನರಕಕ್ಕೆ ಬೀಳ್ತೀಯ, ನಿಮ್ ಮನೆ ಸರ್ವನಾಶ ಆಗುತ್ತೆ, ಏನೇನೋ ಹೇಳ್ಬಿಟ್ಟ. ಪಾಪ ಅವನಿಗೆ ದುಃಖ ಆಯ್ತು. ಎಂತದಪ್ಪ, ದೇವ್ರಿಗೆ ಬರ್ತಿದ್ದೆ ನಾನು, ಸುಮ್ಮನೆ ಮನೆ ಹತ್ರ ಇದ್ದಿದ್ರೆ ಚೆನ್ನಾಗಾರು ಇರ್ತಿದ್ನೇನು, ದೇವ್ರ ದರ್ಶನಕ್ಕೆ ಬರುವಾಗ ನನಗಿಂತ ಪಾಪ ಬಂತಲ್ಲ ಅಂತ ದುಃಖ ಮಾಡ್ತಿದ್ದ. ಬಸವಣ್ಣವ್ರು ನೋಡಿದ್ರು, ಹೋಗಿ ಮಾತಾಡ್ಸಿದ್ರು, ಯಾಕಪ್ಪ, ಯಾಕೆ ಅಳ್ತಾ ಇದೀಯ? ಹಿಂಗಾಗಿದೆ, ಮತ್ತೆ ನಾನು ಬರ್ಬೇಕಾದ್ರೆ ಬೆಕ್ಕು ಚಕ್ಕಡಿಗೆ ಸಿಕ್ಕು ಸಾಯ್ತು. ಹೌದಪ್ಪ, ನೀನ್ ಬೆಕ್ಕನ ಉದ್ದೇಶಪೂರ್ವಕವಾಗಿ ಏನಾರು ಕೊಂದಿದೀಯಾ? ಇಲ್ಲ, ತಾನೇ ಓಡ್ ಬಂತು, ಗಾಡಿ ವೇಗವಾಗಿತ್ತು, ಸ್ಪೀಡ್ ಆಗಿತ್ತು, ಅದು ಸಾಯ್ತು. ಸರಿ, ನಿಂದೇನ್ ತಪ್ಪಿಲ್ಲ, ನಿನ್ ತಪ್ಪಿಲ್ಲ. ಒಂದ್ ವೇಳೆ ನೀನು ಹಾಗೆ ಪಾಪ ಮಾಡಿದ್ದೆ ಆದ್ರೆ, ಉದ್ದೇಶಪೂರ್ವಕವಾಗಿ ಕೊಂದ್ಬಿಟ್ಟು ಪ್ರಾಣಿಗಳನ್ನ, ಆ ಪಾಪ ಕಳ್ಕೋಬೇಕು ಅಂತ ತಿಳ್ಕೊಂಡು ನೀನು ಚಿನ್ನದ ಬೆಕ್ಕಲ್ಲ, ಚಿನ್ನದ ಪರ್ವತನೇ ಕರಗಿಸಿದ್ರು ಪಾಪ ಏನು ಹೋಗಲ್ಲ. ಅದಕ್ಕೆ ಹೇಳ್ತಾರೆ, ಎಲ್ಲವೋ ಪಾಪ ಕರ್ಮ ಮಾಡಿದವನೇ, ಎಲ್ಲವೋ ಬ್ರಹ್ಮಹತ್ಯವ ಮಾಡಿದವನೇ. ಅದು ಬ್ರಹ್ಮಹತ್ಯೆ ಅಂದ್ರೆ ಏನ್ ಹೇಳ್ತಾರ ಅವ್ರು ಅಂದ್ರೆ, ಸ್ತ್ರೀ ಹತ್ಯ, ಶಿಶು ಹತ್ಯ, ಗೋಹತ್ಯ, ಬ್ರಾಹ್ಮಣ ಹತ್ಯ, ಇನ್ನೊಂದೇನೋ ಒಂದಿದೆ, ಒಟ್ಟು ಪಂಚ. ಇವುಗಳನ್ನ ಕೊಂದ್ರೆ ಅದು ಇನ್ ಬೇಕಾದ್ರೆ ಬೇರೆ ಪ್ರಾಣಿಗಳನ್ನ ಕೊಲ್ಬೋದು, ಬೇರೆ ಜನರನ್ನು ಕೊಲ್ಬೋದು, ಬ್ರಾಹ್ಮಣರನ್ನ ಮಾತ್ರ ಕೊಲ್ಬಾರ್ದು. ಈ ತರ ಒಂದು ರೂಢಿ ಮಾಡ್ಬಿಟ್ಟಿದ್ರು. ಅದನ್ನ ಬಸವಣ್ಣವರು ಅದನ್ನೆಲ್ಲ ಬ್ರಹ್ಮಹತ್ಯೆ ಅಂತ ದೋಷ ಬರುತ್ತೆ ಅಂತ ಹೇಳ್ತಿದ್ರು. ಕೊಲ್ಲೋದೇ ಪಾಪ. ಬುದ್ಧ ಆಗ್ಲಿ, ಮಹಾವೀರ, ಬಸವಣ್ಣ ಇವರೆಲ್ಲ ಹೇಳೋದೇನಪ್ಪಾ ಅಂತಂದ್ರೆ, ಕೊಲ್ಲೋದೇ ಮೊದಲು ಪಾಪ. ನೀವ್ ಯಾವ ರೂಪದಲ್ಲಾರ ಕೊಲ್ರಿ, ಯಾಗ ಯಜ್ಞ ನೆಪದಲ್ಲಾರ ಕೊಲ್ರಿ, ಅಥವಾ ಆಹಾರಕ್ಕಂತ ಕೊಲ್ರಿ, ಏನೇ ಕೊಲ್ಲೋದು, ಇನ್ನೊಂದು ಜೀವವನ್ನು ಹಿಂಸೆ ಮಾಡೋದು ತಪ್ಪು. ಅದಕ್ಕೆ ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮ ಅದೇವುದಯ ಅಂತ ಹೇಳಿದ್ರು. ಅದು ಯಾವುದಯ ಅಲ್ಲ, ಅದೇವುದಯ ಅಂದ್ರೆ ಅದೇ. ದಯವಿಲ್ಲದ ಧರ್ಮ ತಗೊಂಡು ಏನ್ ಮಾಡ್ತೀರಪ್ಪ, ಅದರಿಂದ ಉಪಯೋಗ ಇಲ್ಲ. ದಯವಿಲ್ಲದ ಧರ್ಮ ಅದೇವುದಯ. ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ಪ್ರಾಣಿಗಳಲ್ಲಿ, ಮನುಷ್ಯರಲ್ಲಿ, ಸಕಲರಲ್ಲೂ ದಯೆಯನ್ನು ತೋರಿಸ್ಬೇಕು. ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯನಂತಲ್ಲದೊಲ್ಲನಯ್ಯ. ಆದ್ರಿಂದ ಇವರು ಅಂದ್ರೆ ಈ ಸ್ಥಾಪಿತ ಧರ್ಮಗಳು ಇವುಗಳನ್ನು ವಿರೋಧಿಸಿದ್ರು. ಅಂದ್ರೆ ಧರ್ಮ ಉಪದೇಶ, ಯಾರು ತಪಸ್ವಿಗಳಿಂದ ಧರ್ಮೋಪದೇಶ ಏನ್ ನಡೀತೋ ಅವರು ಇದನ್ನು ವಿರೋಧಿಸಿದ್ರು, ಹಿಂಸೆಯನ್ನು ವಿರೋಧಿಸಿದ್ರು. ಈ ಏನು ವೇದಗಳನ್ನೇ ಮೂಲವಾಗಿ ಇಟ್ಕೊಂಡು ಅಪೌರುಷೇಯಗಳಿವು
ದೇವರಿಂದ ಬಂದಂತವು ಮನುಷ್ಯರು ಹೇಳಿದ್ದಲ್ಲ ಅಂತ ಹೇಳ್ಕೊಂಡ್ಬಿಟ್ರು. ಅದೇ ಒಂದು ದೊಡ್ಡ ಸುಳ್ಳು. ಅಪೌರುಷೇಯಗಳಲ್ಲ ಅವು. ಅವರು ಋಷಿಗಳು ದಿವ್ಯ ಧ್ಯಾನದಲ್ಲಿದ್ದಾಗ, ದಿವ್ಯ ಭಾವನೆಯಲ್ಲಿದ್ದಾಗ, ಅವರು ಸಾಧನೆಯಲ್ಲಿದ್ದಾಗ, ತಪೋನಿರತರಾದಾಗ ಬಂದಂತಹ, ಅದನ್ನು ಒಪ್ಕೊಳ್ಳೋಣ. ಮನುಷ್ಯತ್ವವನ್ನು ಮೀರಿ ದೈವತ್ವದಲ್ಲಿದ್ದಾಗ ಬಂದಿದ್ದು ಅಂತ ಹೇಳೋಣ. ಆದ್ರೆ ಇದು ಮನುಷ್ಯರೇ ಹೇಳಿದ್ದಲ್ಲ, ಬ್ರಹ್ಮನೇ ನೇರವಾಗಿ ಹೇಳಿದ್ದು ಅನ್ನುವ ಭ್ರಮೆ ಬರೀ ಸಾಮಾನ್ಯ ಜನರಿಗಲ್ಲ. ಒಬ್ರು ಬಹಳ ದೊಡ್ಡ ವಿದ್ವಾಂಸರಿದ್ರು, ಸುಧಾಕರ್ ಶರ್ಮಾ ಅಂತ, ಅವರು ಕೂಡ ಹಂಗೆ ಹೇಳೋರು. ಮನುಷ್ಯರು ಹೇಳಿದ್ದಲ್ಲ ರೀ. ಅದಂಗೆ ಮನುಷ್ಯತ್ವವನ್ನು ಮೀರಿ ಅವನು ದೈವತ್ವವನ್ನು ಪ್ರಾಪ್ತಿ ಮಾಡ್ಕೊಂಡಾಗ ಹೇಳಿರ್ಬೋದು. ಈ ಬಸವಣ್ಣವರಾಗ್ಲಿ, ಬುದ್ಧ ಆಗ್ಲಿ, ಅವರು ಸಾಮಾನ್ಯ ಮನುಷ್ಯರಲ್ಲ. ಅವರು ತಪಸ್ಸು ಮಾಡಿ, ಧ್ಯಾನ ಮಾಡಿ, ತ್ಯಾಗ ಮಾಡಿ, ಯೋಗಿಗಳಾಗಿ ಅವರು ನುಡಿದಂತಹ ವಚನಗಳಾಗ್ತಾವ, ಮಂತ್ರಗಳಾಗ್ತವೆ, ಶ್ಲೋಕಗಳಾಗ್ತವೆ. ಅದರ ಅರ್ಥ ಬ್ರಹ್ಮನೇ ನೇರವಾಗಿ ಇದನ್ನ ಹೇಳ್ಬಿಟ್ಟ. ಕುರಾನ್ದು ಹಂಗೆ ಇದೆ ಅಂತೆ. ಕುರಾನ್ ಅವತರಿಸ್ತು, ಬಾವಿಯಿಂದ ಎತ್ತಿದ್ರು, ಎಲ್ಲ ಪುಸ್ತಕ ಇತ್ತದು, ದೇವರು ಬಿಟ್ಟು ಹೋಗಿದ್ದ, ಅದನ್ನೇ ಎತ್ಕೊಟ್ರು ಮಹಮ್ಮದ್ರು ಅಂತ ಹೇಳಿ. ಹಂಗಿಲ್ಲ. ಮಹಮ್ಮದರಿಗೆ ಧ್ಯಾನಾಸಕ್ತರಾಗಿದ್ದಾಗ ಅದು ಹೊಳೆದಿರ್ಬೋದು. ಅದು ಯೇಸು ಕ್ರಿಸ್ತನು ಹಾಗೆ, ಬೈಬಲ್ ಅದು ಯೇಸುವಿನ ವಾಣಿ. ಹೀಗೆ ಆದ್ರೆ ವೇದವನ್ನು ಇವತ್ತಿಗೂ ಕೂಡ ಅವರ ಭಕ್ತರು ಅಪೌರುಷೇಯಗಳು ಈ ಬ್ರಹ್ಮನೇ ನೇರವಾಗಿ ಹೇಳಿದ್ದು. ಹಂಗಿಲ್ಲ. ಪರಮಾತ್ಮನ ವಾಣಿ ಒಂದೇ. ಅದು ಹುಟ್ಟು ಸಾವು ಪರಮಾತ್ಮನ ವಾಣಿ. ಅದೆಲ್ರಿಗೂ ನೋಡಿ, ಎಲ್ರಿಗೂ ಅನ್ವಯ ಆಗತ್ತೆ. ಆಮೇಲಿಂದ ಒಂದು ಜೀವ ಸಂಕುಲ ಸೃಷ್ಟಿ ಆಗ್ತಕ್ಕಂಥದ್ದು, ಅದು ಪರಮಾತ್ಮನ ವಾಣಿ. ಸೃಷ್ಟಿ, ಸ್ಥಿತಿ, ಲಯ, ಅದು ಪರಮಾತ್ಮನ ಕೃತಿ. ಇನ್ ಬಾಕಿದೆಲ್ಲ ಏನಿದೆ, ಮನುಷ್ಯತ್ವವನ್ನು ಮೀರಿ ಗುರುತ್ವಕ್ಕೆ ಏರಿದಾಗ ಬಂದಂತಹದ್ದು. ಅದಕ್ಕೆ ಬ್ರಹ್ಮಹತ್ಯ ಅಂದ್ರೆ ಇವರು ಏನು 5 ಜನರನ್ನ ಶಿಶು ಹತ್ಯೆ, ಗೋಹತ್ಯ, ಆಮೇಲಿಂದ ಗುರು ಹತ್ಯೆಯನ್ನು ಸೇರಿಸಿದ್ದಾರೆ. ಬ್ರಾಹ್ಮಣ ಹತ್ಯೆ, ಇವೆಲ್ಲ ಹತ್ಯೆ ಮಾಡಿದ್ರೆ ಮಾತ್ರ ಪಾಪ, ಇನ್ನು ಬಾಕಿದಕ್ಕೆಲ್ಲ ಒಪ್ಪಿಗೆ ಕೊಟ್ಬಿಟ್ಟಿದ್ರು ಅವರು. ಹಂಗಿಲ್ಲ. ದಯವೇ ಧರ್ಮದ ಮೂಲ ಅಂದಾಗ ಯಾರನ್ನೂ ಕೊಲ್ಲಬಾರ್ದು. ಇನ್ನು ನೀನು ಅಚಾತುರ್ಯದಿಂದ ಅಥವಾ ಅದು ಆಕ್ಸಿಡೆಂಟಲ್ ಅಪಘಾತ ಆದಾಗ ಅದ್ರಲ್ಲಿ ನಿನ್ ದೋಷ ಇಲ್ಲ. ನೀವು ಹೊಂದಿದ ಪರ್ವತವನ್ನು ಕರಗಿಸಿದ್ರು ನಿನ್ ಪಾಪ ಮಾಡ್ಕೊಳಕ್ಕಾಗಲ್ಲ. ಹಾಗಾದ್ರೆ ಪಾಪ ಯಾವಾಗ ನಿವಾರಣೆ ಆಗತ್ತೆ ಅಂದ್ರೆ, ನೀನು ನಿಜವಾದ ಪಶ್ಚಾತ್ತಾಪದಿಂದ ಪರಮಾತ್ಮನಿಗೆ ಶರಣಾದಾಗ, ದೇವರೇ ನಾನು ಇದನ್ನ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ, ಅಥವಾ ನನಗೆ ಗೊತ್ತಿದ್ದು ನನ್ನ ಕೈಲಿ, ನನ್ನ ಮನಸ್ಸಿನಲ್ಲಿ ತಡ್ಕೊಳಕ್ ಆಗ್ಲಾರ್ದಕ್ಕಿಂತ ಪಾಪದ ಕೆಲಸ ಮಾಡ್ತೀನಿ. ಕೆಲವು ಕಳ್ಳರು ಕಳ್ತನ ಮಾಡ್ಬಿಟ್ಟು ದೇವ್ರಿಗೆ ಪ್ರಾರ್ಥನೆ ಮಾಡ್ತಾರೆ, ಕಳ್ತನ ಮಾಡ್ಬಿಟ್ಟಿದೀನಿ, ನನ್ ಕ್ಷಮಿಸು. ಆವಾಗ ಅದೇನ್ ಪೂರ್ಣ ಕ್ಷಮಿಸಲ್ಪಡಲ್ಲ. ಅವನಿಗೇನೋ ಒಂಥರ ಸಮಾಧಾನ ಆಗುತ್ತೆ. ಅಂದ್ರೆ ಹೊಟ್ಟೆ ತುಂಬ್ಕೊಳಕ್ಕೋಸ್ಕರ ಕಳ್ತನ ಮಾಡ್ದಂಗ, ಅಥವಾ ಯಾರಿಗೂ ತೊಂದರೆ ಆಗ್ಲಾರ್ದಂಗೆ ಇದ್ರೆ, ಯಾರೋ ಒಬ್ಬ ಪಾಪ ಅವನೇ ಮೊದ್ಲೇ ಬಡವ, ಅವನೇನಾದ್ರು ಕಿತ್ಕೊಂಡ್ರೆ ಅವನ್ ಪಾಪ ಅವನ್ ಖಂಡಿತ ಮುಟ್ಟುತ್ತೆ. ಯಾಕಂದ್ರೆ ಅವನ್ ದುಃಖ ಅಷ್ಟಾಗಿರುತ್ತೆ. ಆದ್ರೆ ಶ್ರೀಮಂತರುಗಳು ಅಂತವ್ರಿಂದ ಕದ್ದಾಗ ಅಷ್ಟೊಂದು ದೊಡ್ಡ ಪಾಪ ಅವನಿಗೇನ್ ಬರಲ್ಲ. ಆದ್ರೂ ಕೂಡ ಕದಿಯೋದು ಪಾಪ ಅವನೇ, ಸಣ್ಣದೇ ಇರ್ಲಿ ದೊಡ್ಡದೇ ಇರ್ಲಿ. ಸಾಧ್ಯವಾದಷ್ಟು ಮಟ್ಟಿಗೆ ಪಾಪದ ಕೆಲಸ ಮಾಡೋದು ಬೇಡ. ಒಂದ್ ವೇಳೆ ಅಂತ ಪ್ರಸಂಗ ಬಂದ್ರೆ ಅದನ್ನ ಪರಮಾತ್ಮನಿಗೆ ಅರ್ಪಿಸಿ ಪ್ರಾರ್ಥನೆಯ ರೂಪದಲ್ಲಿ ನಾವು ಅದನ್ನ ನಿವಾರಿಸ್ಕೋಬಹುದೇ ಹೊರತು, ಈಗೇನು ನಮ್ಮಲ್ಲಿ ಹರಕೆ ಹೊರೋದು, ತಿರುಪ್ತಿಗೆ ಹೋಗ್ಬಿಟ್ಟು ಹುಂಡಿಗೆ ದುಡ್ಡು ಹಾಕ್ಬಿಡೋದು, ಹುಂಡಿ ಒಳಗಡೆ ದುಡ್ಡು ಹಾಕಿ ಎಲ್ಲ ಸರಿಪಡಿಸ್ಕೊಂಡ್ಬಿಡೋದು, ಅದು ಸಾಧ್ಯ ಇಲ್ಲ. ಹಂಗಾಗಲ್ಲ. ಆದ್ರಿಂದ ಪಾಪ ಮಾಡೋದಕ್ಕೆ ಮೊದಲನೇದಾಗಿ ಹೆದರು. ಒಂದು ಘಟಿಸಿದ್ರೆ ಓರ್ವಂಗೆ ಶರಣೆನ್ನು, ಪರಮಾತ್ಮನಿಗೆ ಶರಣ ಆದ್ರೆ ನಿನ್ನ ಸರ್ವ ಪಾಪಗಳು ಬಯಲಾಗ್ತವೆ. ಕೂಡಲ ಸಂಗಮ ದೇವನು ಒಬ್ಬನಿಗೆ ಅಂದ್ರೆ ಪರಮಾತ್ಮನಿಗೆ, ನಿರಾಕಾರ ಪರಮಾತ್ಮ, ಸರ್ವಕರ್ತೃ ಅವನು, ಸರ್ವಶಕ್ತ ಆ ಪರಮಾತ್ಮ. ಈ ತಿರುಪ್ತಿದಾಗ್ಲಿ, ಶಬರಿಮಲೆದಾಗ್ಲಿ, ಧರ್ಮಸ್ಥಳ ನೀವು ಮಾಡ್ಕೊಂಡಿದ್ದ, ಮನುಷ್ಯ ಮಾಡಿದ್ದು. ಆದ್ರೆ ಪರಮಾತ್ಮನನ್ನು ಯಾರು ಮಾಡ್ಲಿಕ್ಕೆ ಬರಲ್ಲ. ಆದ್ರಿಂದ ಪಾಪದ ವಿಷಯದಲ್ಲಿ ಬಂದಾಗ ಏನನ್ನೋ ಕೊಟ್ಬಿಟ್ಟು, ಅಥವಾ ಕೂದಲು ಕೊಟ್ಟು, ಮುಡಿ ಕೊಟ್ಬಿಟ್ಟು ಎಲ್ಲ ಸರಿಪಡಿಸ್ಕೊಂಡ್ಬಿಡ್ತೀನಿ ಅಂದ್ರೆ, ಅಥವಾ ನದಿಲಿ ಮುಳುಗ್ಬಿಟ್ಟು ಎಲ್ಲ ಸರಿಪಡಿಸ್ಕೊಂಡ್ಬಿಡ್ತೀನಿ, ಸಾಧ್ಯ ಇಲ್ಲ ಅದು. ಆದ್ರಿಂದ ಮನಸ್ಸನ್ನ ಪರಿವರ್ತನೆ ಮಾಡ್ಕೊಳ್ಳೋದೆ
ಪಾಪದಿಂದ ವಾಲ್ಮೀಕಿದು ಹೇಳ್ಬೋದು. ವಾಲ್ಮೀಕಿದು ಅವನು ಮೊದಲು ರತ್ನಾಕರ ಅಂತ ಇದ್ದಾಗ ದರೋಡೆಕೋರನಾಗಿದ್ದ, ಎಷ್ಟೋ ಕೊಲೆಗಳನ್ನು ಮಾಡಿದ್ದ. ಪರಮಾತ್ಮನ ನಾಮಸ್ಮರಣೆಯನ್ನ ಗುರುಪದಿಷ್ಟವಾದಂತ ಮಂತ್ರವನ್ನು ಜಪಿಸಿ ಮತ್ತೆ ಜಪಿಸೋದು ಮತ್ತೆ ಪಾಪ ಮಾಡೋದು ಮಾಡ್ಲಿಲ್ಲ. ಅವನು ಪೂರ್ಣ ತಪಸ್ವಿ ಆದ, ಬದಲಾವಣೆ ಆದ. ಅದರಿಂದ ಅವನು ಋಷಿಯಾಗಿ ಪರಿವರ್ತನೆ ಹೊಂದಿದ. ಅದಕ್ಕೆ ಅವಕಾಶ ಇದೆಯೇ ಹೊರತು ಮತ್ತೆ ಮತ್ತೆ ಪಾಪ ಮಾಡೋದು, ಮತ್ತೆ ಮತ್ತೆ ತಗೊಂಡೋಗಿ ಹರಕೆ ತೀರ್ಸೋದು, ಇದು ಮಾಡೋದ್ರಿಂದ ಸಮಯ ಹಾಳು, ಶಕ್ತಿ ಹಾಳು, ದುಡ್ಡು ಹಾಳು. ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು ಅಂತ ಲಕ್ಕಮ್ಮ ತಾಯಿ. ಗರ್ವದಿಂದ ಮಾಡುವ ಭಕ್ತಿ, ಅಹಂಕಾರದಿಂದ ಕೊಟ್ರೇನೆ ಏನು ಪ್ರಯೋಜನ ಇಲ್ಲಪ್ಪ. ನೀ ಪಾಪ ಮಾಡಿಲ್ದಿದ್ರು ಪರವಾಗಿಲ್ಲ, ದಾನ ಮಾಡುವಾಗ್ಲೂ ಕೂಡ ಅಹಂಕಾರದಿಂದ ಮಾಡಿದ್ರು ಹೋಯ್ತಂತ, ಏನು ಪ್ರಯೋಜನ ಆಗಲ್ಲ. ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು, ವಸ್ತು ಕೇಡಾಗತ್ತೆ ಹೊರತು ನಿನ್ಗೇನ್ ಬರಲ್ಲ ಅನ್ನುವ ಮಾತನ್ನ ಹೇಳ್ತಾರೆ. ಆದ್ರಿಂದ ಒಳ್ಳೆ ಕೆಲಸ ಮಾಡೋಣ, ಎಷ್ಟು ಸಾಧ್ಯವಾಗುತ್ತೋ ಹಸಿದ ಜೀವಕ್ಕೆ ಕೊಡೋಣ. ನೀವು ದೇವ್ರಿಗೆ ಹೋಗ್ದಿದ್ರು ಚಿಂತೆ ಇಲ್ಲ, ಹಸಿದ ಜೀವಕ್ಕೆ ಕೊಡ್ರಿ, ಅಗತ್ಯ ಇರೋರಿಗೆ ಕೊಡ್ರಿ. ಯಾರೋ ಒಂದ್ ಮಗು ಒಬ್ಬ ವಿದ್ಯಾರ್ಥಿ, ಅವನಿಗೆ ಫೀಸ್ ಕಟ್ಟಕ್ ಕಷ್ಟ ಆಗ್ತಿದೆ, ಅದು ಅವನಿಗೆ ಕೊಡಿ. ಅವನು ಓದ್ಬೇಕು ಅಂತ ಆಸೆ ಇದೆ, ಓದಿಸಿ. ಆವಾಗ ನೀವು ತಿರುಪತಿಗೆ ಹೋಗಿ ಹಾಕದಿದ್ರು ಪರವಾಗಿಲ್ಲ, ಅದಕ್ಕೆ ಪುಣ್ಯ ಬರ್ತದ. ಆ ಹುಡುಗ ಜೀವನ ಪರ್ಯಂತ ನೆನೆಸ್ತಾರ, ಆ ಹುಡುಗಿ, ಆ ವಿದ್ಯಾರ್ಥಿನಿ ಜೀವನ ಪರ್ಯಂತ ನೆನೆಸ್ತಾಳೆ. ಇಂಥವ್ರು ನನಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದ್ರು, ನನ್ನನ್ನು ಓದಿಸಿದ್ರು ಅಂತೇಳಿ. ಅದು ಪುಣ್ಯದ ಕೆಲಸ. ಇದು ಜೀವ ದಯಾಪರತೆ ಅಂತ ಕರೀತಾರೆ. ಜೀವ ಇದ್ದಲ್ಲಿ ದಯ ತೋರಿಸೋದು. ಯಾವುದೋ ಒಂದು ಪ್ರಾಣಿ ಪಕ್ಷಿ ನೀರಿಗಾಗಿ ಹಾತೊರಿತಾ ಇದೆ, ನೀರು ಕೊಡಿ, ಅದಕ್ಕೆ ಆಹಾರ ಕೊಡಿ, ಅದು ಪುಣ್ಯದ ಕೆಲಸ. ಈ ತರದ ಕೆಲಸಗಳನ್ನು ಮಾಡ್ಬೇಕೆ ಹೊರತು ದುಡ್ಡು ಕೊಟ್ಟು ಅಥವಾ ಏನೋ ಮಾಡಿ ಪ್ರಾಯಶ್ಚಿತ ಮಾಡ್ಕೊಂತೀನಿ ಅಂದ್ರೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣಾರ್ಥಿ.